ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಶ್ರೀ. ಇನ್ನು ಡಿಕೆ ಸಿದ್ದರಾಮ್ ಈಶ್ವರ್ ಖಂಡ್ರೆ ಅವರ ಭೇಟಿ. ಹೌದು ವೀಕ್ಷಕರೇ, ಇನ್ನು ವೀರಣ್ಣ ಕಾರವಾರಿ ದಿನಾಂಕ 11/8/2025 ಬಿಜೆಪಿಯ ಕಚೇರಿಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡಲ್ಪಟ್ಟ ಡಿಕೆ ಸಿದ್ದರಾಮ್ ಅವರ ಪಕ್ಷ ವಿರೋಧಿ ಕಾರ್ಯಗಳು ಪಕ್ಷಕ್ಕೆ ಮಾರಕವಾಗಿವೆ ಅಂತ ಬಾಲ್ಕಿ ಬಿಜೆಪಿಯ ಮಂಡಲಾಧ್ಯಕ್ಷರಾದಂತಹ ವೀರಣ್ಣ ಕಾರವಾರಿ ಅವರು ನೋವನ್ನ ವ್ಯಕ್ತಪಡಿಸಿದ್ದಾರೆ. ಉಚ್ಚಾಟಿಸಲ್ಪಟ್ಟ ಡಿಕೆ ಸಿದ್ದರಾಮ್ ಅವರು ಸದ್ಯ ಯಾವುದೇ ರಾಜಕೀಯ ಪಕ್ಷದ ಸದಸ್ಯರು ಇಲ್ಲ. ಯಾವ ರಾಜಕೀಯ ಪಕ್ಷದ ಸದಸ್ಯ ಇಲ್ಲ. ಇಂತಹ ಕರಾಳ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅಂತಂದ್ರೆ ಯಾವ ಪಕ್ಷದ ಸದಸ್ಯತ್ವ ಇಲ್ಲ, ಈಗ ಸದ್ಯ ಅವರ ಹತ್ರ ಇಲ್ಲ. ಅಂತ ಕರಾಳ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇದ್ದ ಕಾರಣ ಡಿಕೆ ಸಿದ್ದರಾಮ್ ಏನ್ ಮಾಡ್ತಿದ್ದಾರೆ ಅಂದ್ರೆ, ಮುಕ್ತ ಜನರ ದಾರಿ ತಪ್ಪಿಸಿ ಜನ ಮುಕ್ತಿರ್ತಾರೆ. ಏನೋ ಹೇಳ್ತಾರೆ ಅಂದ್ರೆ ನಿಜ ಹೇಳ್ತಿರ್ಬೇಕಪ್ಪ ಅಂತ. ಮುಕ್ತ ಜನರ ದಾರಿ ತಪ್ಪಿಸಿ ದಿನಕ್ಕೊಂದು ಢೋಂಗಿ ಸಂಘಟನೆಗಳನ್ನು ಮಾಡಿಕೊಂಡು ಕಟ್ಟಿಕೊಂಡು ನಾನು ತುಂಬಾ ಸಾಚಾ ಇದ್ದೀನಿ, ನಿಮ್ಮ ಸೇವಕನಾಗಿದ್ದೀನಿ, ನಿಮಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಅನ್ನುವಂತ ಬಹುರೂಪಿ ಪಾತ್ರವನ್ನು ಧರಿಸಿ, ಇಂಥ ಬಹುರೂಪಿ ಪಾತ್ರವನ್ನು ಧರಿಸಿ ಜನರ ಮಧ್ಯದಲ್ಲಿ ಬಂದು ಮುಕ್ತ ಜನರಿಗೆ ಮೋಸ ಮಾಡಿ ಕೊಟ್ಟಿದ್ದಾರೆ. ಅನೇಕ ಈ ವಿಚಿತ್ರ ಈ ರೀತಿಯ ಒಳಗೊಂದು ಹೊರಗೊಂದು ಇಟ್ಕೊಂಡು ಜನರಿಗೆ ಮೋಸ ಮಾಡಿ ಹೊರಟಿದ್ದಾರೆ. ನೇರವಾಗಿ ಹೇಳ್ಬೇಕಂದ್ರೆ, ಉಚ್ಚಾಟಿತ ಡಿಕೆ ಸಿದ್ದರಾಮ್ ಅವರು ಹಾಕಿಯಲ್ಲಿ ಬಿಜೆಪಿಯನ್ನು ಯಾವ ರೀತಿ ಈ ಸಂದರ್ಭದಲ್ಲಿ ವೀರಣ್ಣ ಕಾರವಾರಿ ಅವರು ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಡಿಕೆ ಸಿದ್ದರಾಮ್ ಜೊತೆ ಸೇರಿ ಪಕ್ಷ ವಿರೋಧಿ ಕಾರ್ಯದಲ್ಲಿ ತೊಡಗಬಾರದೆಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. 2023 ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಂತಹ ಡಿಕೆ ಸಿದ್ದರಾಮಯ್ಯ ಅವರನ್ನ ಪಕ್ಷದ ಸಿದ್ಧಾಂತದ ಪ್ರಕಾರ ಉಚ್ಚಾಟನೆಯನ್ನ ಮಾಡಲಾಯಿತು. ಆದ್ರೆ ಇವತ್ತು ಕೆಲವು ಕಡೆ ಅವರು ಪಕ್ಷದ ಹೆಸರನ್ನ ಹೇಳಿ ತಿರುಗಾಡ್ತಾ ಇರುವುದು ಹಾಗೂ ಸಭೆಗಳನ್ನ ನಡೆಸ್ತಾ ಇರುವುದು ಕಂಡು ಬಂದಿದೆ. ಇದಕ್ಕಾಗಿ ಬಿಜೆಪಿಯ ಮಂಡಲಾಧ್ಯಕ್ಷರು ಆಗಿರುವಂತಹ ವೀರಣ್ಣ ಕಾರವಾರಿ ಅವರು ಖಡಾಖಂಡಿತವಾಗಿ ಪಕ್ಷದ ಯಾವುದೇ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬಾರದೆಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಡಿಕೆ ಸಿದ್ದರಾಮ್ ಅವರು, ನಾನು ಕೃಷ್ಣನಂತ ನಿಷ್ಠಾವಂತ ಸಾರಥಿಯಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತೇನೆ ಎಂದು ಹೇಳಿದ ಮಾತಿಗೆ ಉತ್ತರವಾಗಿ, ನೀವು ಶ್ರೀಕೃಷ್ಣನಂತೆ ಸಾರಥಿಯಾಗಿ 2023 ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಗಳಿಗೆ ನಡೆಸಿದ್ರು ಅವರಿಬ್ರು ಸೋತಿದ್ದಾರೆ ಅಂತ ಹೇಳಿ ಟಾಂಗ್ ಕೊಟ್ಟರು ನೋಡಿ. ಇದೇ ಸಂದರ್ಭದಲ್ಲಿ ಬಾಲ್ಕಿಯ ಬಿಜೆಪಿಯ ಸಾರಥಿ ಯಾರು ಎಂಬ ಪ್ರಶ್ನೆಗೆ ಮಂಡಲಾಧ್ಯಕ್ಷರಾದಂತ ವೀರಣ್ಣ ಕಾರವಾರಿ ಅವರು ಮುಂಬರುವಂತ 2028 ಪ್ರಕಾಶ್ ಖಂಡ್ರೆ ಅವರೇ ನಮ್ಮ ಸಾರಥಿ ಅಂತ ಹೇಳಿದ್ರು ನೋಡಿ. ಆಗಬೇಕು, ಯಾವ ರೀತಿ ಲಾಭ ಮಾಡಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡು ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಅವರ ಬಿ ಟೀಮ್ ಆಗಿ ಕೆಲಸ ಮಾಡಿದ್ದಾರೆ. ಈ ಡಿಕೆ ಸಿದ್ದರಾಮ್ ಅವರು ಪರೋಕ್ಷವಾಗಿ ಬಾಲ್ಕಿಯಲ್ಲಿ ಬಿಜೆಪಿಯನ್ನು ಹಾನಿ ಮಾಡುವ ಉದ್ದೇಶದಿಂದನೇ ದಿನಕ್ಕೊಂದು ಸಂಘಟನೆ ಹುಟ್ಟಿಸ್ತಾ ಇದ್ದಾರೆ ಅಂತ ನಾನು ಮುಂಚೆ ಹೇಳಿದ್ದೀನಿ. ಈಗ ಅದಕ್ಕೆ ಬೆಟ್ ಮಾಡ್ತಾ ಇದ್ದೀನಿ. ಕಟ್ಕೊಂಡು ಕಾರ್ಯಕ್ರಮಗಳು ಹಾಕೋತಾ ಇದ್ದಾರೆ. ಒಂದೊಂದು ಸಂಘಟನೆ ಹುಟ್ಟಿಸಿ ಅದರ ಹೆಸರ ಮೇಲೆ ಕಾರ್ಯಕ್ರಮ ಹಾಕೊಳ್ತಾ ಇದ್ದಾರೆ. ಅವರು ಕಟ್ಟಿರುವ ಸಂಘಟನೆಯ ಮುಖಾಂತರ ಹಮ್ಮಿಕೊಳ್ಳುವ ಕಾರ್ಯಕ್ರಮವು ಡಿ ಕೆ ಸಿದ್ದರಾಮ್ ಅವರು ಏನು ಸಂಘಟನೆ ಕಟ್ಟಿ ಏನು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೋ ಆ ಕಾರ್ಯಕ್ರಮಗಳಿಗೂ ಬಿಜೆಪಿಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಪ್ರತಿಯೊಂದು ವೇದಿಕೆಯ ಮೇಲೆ ಬಿಜೆಪಿ ಹೆಸರನ್ನು ಉಪಯೋಗಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಜನರ ದಾರಿ ತಪ್ಪಿಸ್ತಾ ಇದ್ದಾರೆ, ಕಾರ್ಯಕರ್ತರ ದಾರಿ ತಪ್ಪಿಸ್ತಾ ಇದ್ದಾರೆ. ಅವರ ಕಾರ್ಯಕ್ರಮಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಅವರು ಮಾಡುವ ಕಾರ್ಯಕ್ರಮಗಳು ಬಿಜೆಪಿಗೆ ಹಾನಿ ಮಾಡುವ ದುರುದ್ದೇಶದಿಂದ ಮಾತ್ರ ಕೂಡಿರುತ್ತದೆ. ಈ ಸಂದರ್ಭದಲ್ಲಿ ಅನೇಕ ಬಿಜೆಪಿಯ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಬಾಲ್ಕಿಯಿಂದ ಸಂಗಲ್ ವರದಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ KP News 24/7. ಧನ್ಯವಾದಗಳು.